ನಮಸ್ಕಾರ ಗುರುವೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊತೀನಿ. ನಾನು ನಿಮ್ಮ ಇಶಾ ವ್ಲಾಗ್ಸ್ ದ ವರ್ಲ್ಡ್ ಟ್ರಾವೆಲರ್. ಇವತ್ತು ನಾನು ಆ್ಯಕ್ಚುಲಿ ಲಾಸ್ಟ್ ವ್ಲಾಗಲ್ಲಿ ನಿಮಗೆ ಪ್ರಾಮಿಸ್ ಮಾಡ್ದಂಗೆ ಇವತ್ತು ಫಸ್ಟ್ ಬೈಕ್ ರೈಡ್ ಹೋಗ್ತಾ ಇದ್ದೀವಿ. ನೀವು ಆಲ್ರೆಡಿ ಇಂಟ್ರೋ ನೋಡಿರ್ತೀರಾ, ಸೊ ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳಿದರೆ ನಿಮಗೆ ಇದಾಗುತ್ತೆ. ಸೊ ಬನ್ನಿ ಹೋಗೋಣ. ನಾನು ನನ್ನ ಫ್ರೆಂಡು, ಸೊ ನಾನು ನನ್ನ ಫ್ರೆಂಡ್ನ ಪಿಕ್ ಮಾಡೋದಕ್ಕೆ ಬಂದಿದ್ದೀನಿ. ಆ್ಯಂಡ್ ಯು ಕ್ಯಾನ್ ಲುಕ್ ಔಟ್ ದಿಸ್, ಚೆಕ್ಔಟ್ ಬೈಕ್ ಲುಕ್ ಅಂತೇಳಿ. ಇಲ್ಲೆಲ್ಲ ಅವನೇ ಬರ್ತೀನಿ ಅಂತ ಅಂದ. Meanwhile, ನಮಗೆ ಹಿಂಗೆ ಯಾಕಾಗುತ್ತೆ ನೋಡಿ. ನಾನು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ, ನನ್ನ ಫ್ರೆಂಡ್ ರೂಮ್ ಇರೋದು ಪಕ್ಕದ ರೋಡಲ್ಲಿ ಅಂತ. ಸೊ ಬನ್ನಿ ಇವಾಗ ಅಲ್ಲಿ ಹೋಗೋಣ. ಸೊ ನಾನು ಇಲ್ಲಿ ಬಂದು ವೇಟ್ ಮಾಡೋಕ್ಕೈತಿ ಲೈಕ್ ಆಲ್ಮೋಸ್ಟ್ 10-15 ಮಿನಿಟ್ಸ್ ಆಯಿತು. ಬನ್ನಿ ಇವಾಗ ತುಂಬ ಲೇಟ್ ಆಗಿಬಿಟ್ಟಿದೆ, ಹೋಗ್ಬಿಡೋಣ. ನೆಕ್ಸ್ಟ್ ಅವನ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ಸೀದಾ ನಾವು ಹೊರಟಿದ್ದೆ ಪೆನುಕೊಂಡ ಫೋರ್ಟ್ಗೆ. ಆ್ಯಕ್ಚುಲಿ 5:30ಗೆ ನಾವು ಬೆಂಗಳೂರನ್ನ ಬಿಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಬಟ್ ಬೆಂಗಳೂರನ್ನ ಬಿಡೋ ಅಷ್ಟೊತ್ತಿಗೆ 6:30 ಆಗಿತ್ತು. ಬಟ್ 6:30 ಅಂದಾಗ ಇನ್ ದ ಸೆನ್ಸ್ ನಾವು ಆಲ್ರೆಡಿ ಆಲ್ಮೋಸ್ಟ್ ನಮ್ಮ ಪ್ಲ್ಯಾನ್ ಇದ್ದಿದ್ದೇನು 5:30ಗೆ ಬಿಟ್ಟು 8 o'clock ಅಷ್ಟು ರೀಚ್ ಆಗಬೇಕು, 8 ಅಥವಾ 7 ರೀಚ್ ಆಗಬೇಕು ಅಂತ ಇತ್ತು. ಬಟ್ ಬಿಟ್ಟಿದ್ದು 6:30 ಆಯಿತು. ಸೊ ಇದೇ ಪೆನುಕೊಂಡ ಫೋರ್ಟು ನೋಡ್ತಾ ಇರ್ಬೋದು ನೀವು. ಸೊ ಇನ್ನೂ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ, ಆಲ್ಮೋಸ್ಟ್ 10-10:30 ಆಗಿದೆ. ಸೊ ಒಳಗೆ ನೋಡಿಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಆ್ಯಂಡ್ ಇದು ಪೆನುಕೊಂಡ ಫೋರ್ಟಿಂದ ಇದು ಎಂಟ್ರೆನ್ಸ್ ಇಲ್ಲೇ ನೀವು ನೋಡ್ತಾ ಇದ್ದೀರಲ್ಲ. ಸೊ ಅಲ್ಲಿ ಕೇಳಿದಾಗ ಅವ್ರು ಏನಂತಂದರೆ ಸಿಟಿ ಒಳಗೆ ಹೋಗಬೇಕು ಇವಾಗ ಹೋಟೆಲ್ಸ್ಗೆ ಅಂತೇಳಿ ಹೇಳಿದರು. ಸೊ ನಾವು ಇಲ್ಲೇನು ಎಂಟ್ರ್ ಆಗ್ತೀವಲ್ಲ, ಇದು ಎಂಟ್ರ್ ಆಗಿ 1 ಕಿಲೋಮೀಟರ್ ಅವ್ರು 1.5 ಕಿಲೋಮೀಟರ್ಸ್ ಲೆಫ್ಟ್ ಸೈಡ್ ಹೋಗಬೇಕು ಪೆನುಕೊಂಡ ಫೋರ್ಟ್ಗೆ. ಸೊ ನಾವು ಇವಾಗ ಟಿಫನ್ ಮಾಡದೇ ಇರೋದ್ರಿಂದ ನಾವು ಸಿಟಿ ಒಳಗೆ ಹೋಗಿ ಟಿಫನ್ ಮಾಡಿಕೊಂಡು ವಾಪಸ್ ಇದೇ ರೋಡಲ್ಲಿ ಬಂದು ತಿರ್ಗಾ ಲೆಫ್ಟ್ ತೊಗೊಂಡು ಹೋಗಬೇಕು. ಸೊ ಈಗ ಸಿಟಿ ಒಳಗಿದ್ದೀವಿ ನಾವು, ನೀವು ನೋಡ್ತಾ ಇರೋಂಗೆ. ಸೊ ಇಲ್ಲಿ ಹೋಟೆಲ್ಸ್ ಹುಡುಕ್ತಾ ಇದ್ದೀವಿ. ಹೋಟೆಲ್ಸ್ ಅಕಸ್ಮಾತ್ ನಾನು ಎಲ್ಲ ಬೈಕರ್ಸ್ಗೆ ಏನೋ ಒಂದು ಸಜೆಸ್ಟ್ ಮಾಡೋದಂದರೆ, ನೀವು ಪೆನುಕೊಂಡ ಫೋರ್ಟಿಗೆ ಈ ಟೈಮಲ್ಲಿ ಬರ್ತೀರಾ ಅಂತ ಅಂದರೆ ದಯಮಾಡಿ ಲೈಕ್ ಇವು ಬೆಳಗ್ಗೆ ಬಂದುಬಿಡಿ, ಲೈಕ್ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಆ ಥರ ಬಂದರೆ ಸೀನ್ರಿನೂ ಸಖತ್ತಾಗಿರುತ್ತೆ. ಆ್ಯಂಡ್ ವಾಟರ್ ಬಾಟಲ್ಸ್ನ ಕ್ಯಾರಿ ಮಾಡಿ, ಯಾಕಂದರೆ ಬಿಸಿಲು ತುಂಬ ಇದೆ. ಈ ಬಿಸಿಲಲ್ಲಿ ತುಂಬಾ ಸುಸ್ತಾಗುತ್ತೆ, ಡಿಹೈಡ್ರೇಷನ್ ಆಗುತ್ತೆ, ನಿಮಗೆ ಒಂಥರ ತಲೆ ಸುತ್ತದಂಗೆ ಆಗುತ್ತೆ. ಸೊ ಬನ್ನಿ ಇವಾಗ ತಿಂಡಿ ಮಾಡಿಕೊಂಡು ನೆಕ್ಸ್ಟ್ ಸಿಗೋಣ ಸೀದಾ ಪೆನುಕೊಂಡ ಫೋರ್ಟ್ ಮೇಲೆ. ಸೊ ಇದೇ ಪೆನುಕೊಂಡ ಫೋರ್ಟು. ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ. ಸೊ ಇವಾಗ ಪಾರ್ಕಿಂಗ್ದ ನಮಗೆ ಸಮಸ್ಯೆ, ಯಾಕಂದರೆ ಬಿಸಿಲಲ್ಲಿ ನಿಲ್ಲಿಸ್ಬೇಕಾಯ್ತಲ್ಲ ಗಾಡಿನ ಅಂತ. a few moments later. ಸೊ ಅದಾದಮೇಲೆ ನನಗೊಂದು ಪ್ಲೇಸ್ ಸಿಕ್ತು ಇಲ್ಲಿ. ಸೊ ಅಲ್ಲಿ ನಿಲ್ಸೋಕ್ಕಂತ ಹೇಳಿ ಹೊರಟಿದ್ದೀನಿ. ಅಲ್ಲಿಂದ ಹಂಗೆ ಡೌನ್ ಒಂದು ಸ್ವಲ್ಪ ಟ್ರೆಕ್ಕಿಂಗ್ ಥರ ಇದೆ. ಸೊ ಅದನ್ನು ಕಂಪ್ಲೀಟ್ ಮಾಡ್ಕೊಂಡೆ ಅಂಥದ್ದನ್ನು. ಸೊ ಆ ಕಾರ್ ಏನು ಕಾಣ್ತಾ ಇದೆ ಅದ್ರ ಪಕ್ಕನೇ ನಿಲ್ಸಿರೋದು, ಇಲ್ಲೇ ನಿಲ್ಸಿರೋದು ಗಾಡಿನ, ಇಲ್ಲೇ ನಿಲ್ಸಿದ್ದೀವಿ. ಆ್ಯಂಡ್ ಇಲ್ಲಿಂದ ಹೊರಟೋದ ಬನ್ನಿ. ಸೊ ಇಲ್ಲಿದೆ ನೋಡಿ ಈ ಥರ. ಸೊ ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಆ ಕಡೆ ಯಾವ ಥರ ಇದೆ ಈ ಜಾಗದಲ್ಲಿ ಹೋಗೋದಕ್ಕಂತೇಳಿ. ಮೇ ಬಿ ಇದೇನೋ ಟೂರಿಸ್ಟ್ ಏನಾದರೂ ಮಾಡ್ತಾ ಇದ್ದಾರೆ, ಟೂರಿಸ್ಟ್ ಪ್ಲೇಸ್ ಸಮಥಿಂಗ್ ಅಂತೇಳಿ ಅನಿಸುತ್ತೆ ನನಗೆ. ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ. ಆ್ಯಂಡ್ ಅಲ್ಲಿ ನೋಡ್ತಾ ಇರ್ಬೋದು ನೀವು JCB ಎಲ್ಲ ಇದೆ. ಆ್ಯಂಡ್ ಅದೇ ವರ್ಕ್ ನಡೀತಾ ಇದೆ, ಕನ್ಸ್ಟ್ರಕ್ಷನ್ಸ್ ಅಥವಾ ಏನಾದರೂ ನಡೀತಾ ಇದೆ. ಸೊ ಏನು ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ, ಗೊತ್ತಿರೋರು ಕಮೆಂಟ್ ಮಾಡಿ ಇದರಲ್ಲಿ ಕೆಳಗಡೆ. ಆ್ಯಂಡ್ ಇದು ನೋಡ್ಬೋದು ನೀವು ಯಾವ ಥರ ಇರುತ್ತೆ ಅಂತ. ಸೊ ಈ ಥರ ಅಲ್ಲೇನು ಕಾಣ್ತಾ ಇದೆಯಲ್ಲ, ಸೊ ಅಲ್ಲಿಂದ ಕೆಳಗೆ ಹೋಗಬೇಕು. ಸೊ ಅಲ್ಲಿ ಕೆಳಗೆ ಏನಿದೆ ಅಂತೇಳಿ ನಮಗೂ ಗೊತ್ತಿಲ್ಲ, ಬನ್ನಿ ನೋಡೋಣ. ಆ್ಯಂಡ್ ಈ ಟೈಮಲ್ಲಿ ಮಧ್ಯಾಹ್ನ ಲೈಕ್ 11-11:30 ಆಲ್ಮೋಸ್ಟ್ ಈ ಟೈಮಲ್ಲಿ ತುಂಬಾ ಇದು ಸುಸ್ತಾಗುತ್ತೆ, ಟೈರ್ಡ್ ಆಗುತ್ತೆ ಫುಲ್ಲು. ಸೊ ನಾನು ಏನಂದರೆ ಲೈಕ್ ವಾಟರ್ ಬಾಟಲ್ಸ್ನ ಕ್ಯಾರಿ ಮಾಡಿ ನಿಮ್ಮ ಜೊತೆ ಫುಲ್ಲು. ವಾಟರ್ ಬಾಟಲ್ಸು ಆ್ಯಂಡ್ ತಿನ್ನೋದಕ್ಕೆ ಏನಾದರೂ ಸ್ನ್ಯಾಕ್ಸ್ ಐಟಮ್ ಇತ್ತು ಅಂದರೆ ಕ್ಯಾರಿ ಮಾಡಿ, ಯಾಕಂದರೆ ಫುಲ್ ಸುಸ್ತಾಗ್ತೀರ ಆ್ಯಂಡ್ ಬಾಡಿ ಡಿಹೈಡ್ರೇಷನ್ ಆಗುತ್ತೆ. ಸೊ ಅದಕ್ಕೆ ವಾಟರ್ ಬೇಕೇ ಬೇಕು. ಬಿಸಿಲಲ್ಲಂತೂ ಫುಲ್ ಆಗೋದೇ ಇಲ್ಲ. ಇದು ಆ್ಯಕ್ಚುಲಿ ನಮಗೂ ಪ್ಲ್ಯಾನ್ ಇದ್ದಿದ್ದು ಇಷ್ಟೊತ್ತಿಗೆ ಬರಬೇಕು ಅಂತ ಅಲ್ಲ, ನಮ್ಮದು ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು 5:30ಗೆ ಬಿಟ್ಟು ಬೆಳಗ್ಗೆ ಒಂದು 8 ಹಂಗೆ ರೀಚ್ ಆಗಿ ಫುಲ್ ಎಲ್ಲ ನೋಡಿಕೊಂಡು ಅಡ್ಡಾಡ್ಕೊಂಡು ಸುತ್ಕೊಂಡು ಹೋಗೋಣ ಅಂತೇಳಿ ಪ್ಲ್ಯಾನ್ ಇದ್ದಿದ್ದು. ಬಟ್ ಬೆಂಗಳೂರು ಬಿಡೋದೆ ಅನ್ಫಾರ್ಚುನೇಟ್ಲಿ 6:30 ಆಯಿತು. ಸೊ ಹಂಗಾಗಿ ಲೇಟ್ ಆಯಿತು. ಸೊ ಇಲ್ಲಿ ತುಂಬ ಜನ ಇರೋದ್ರಿಂದ ಇಲ್ಲಿ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಸೊ ಇದನ್ನ ದಾಟಿ ಕೆಳಗಡೆ ನೆಕ್ಸ್ಟ್ ಹೋಗಬೇಕು. ಸೊ ಇಲ್ಲಿ ನೋಡಿ ಆ ಕಡೆ ಈ ಕಡೆ ಎಲ್ಲ ಜನ ಕೂತಿದ್ದಾರೆ. ಆ್ಯಂಡ್ ಅಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂಥೇಳಿ. ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಬಂದ್ವಿ. ಬಟ್ ಸೊ ಇಲ್ಲಿ ಆ ಕಡೆ ಸ್ವಲ್ಪ ನೆರಳಿದೆ. ಬಟ್ ಅದೇ ಥರ ಇವಾಗ ಹೋಗ್ತಾ ಇದ್ದೀವಿ ನೋಡಿ.
ಆ್ಯಂಡ್ ಡೌನಲ್ಲಿ ಫುಲ್ಲು ವಾಟರ್ ಫಾಲ್ಸ್ ಇದೆ ಅಂತ ಹೇಳಿದರು ಅದನ್ನು. ಆದರೆ ಇವಾಗ ಅಲ್ಲಿ ನೀರು ಕಡಿಮೆ ಇದೆ, ಸೊ ಹಂಗಾಗಿ ಅಲ್ಲಿ ಬೇಡ ಅಂತೇಳಿ. ಆಮೇಲೆ ಇವಾಗ ಬಿಸಿಲಿರೋ ಟೈಮಲ್ಲಿ ನಮಗೂ ತುಂಬ ಟಯರ್ಡ್ ಆಗುತ್ತೆ, ಯಾಕಂದರೆ ವಾಪಸ್ ನಾವು ಬೆಂಗಳೂರಿಗೆ ಬೇರೆ ಹೋಗಬೇಕು. ಸೊ ಕರೆಕ್ಟಾ, ಬೆಂಗಳೂರಿಗೆ ಆ್ಯಕ್ಚುಲಿ ಆಲ್ಮೋಸ್ಟ್ ಬೆಂಗಳೂರಿಂದ ಪೆನುಕೊಂಡ ಫೋರ್ಟ್ ಬಂದು 160 ಕಿಲೋಮೀಟರ್ಸ್ ಇದೆ, 160 150 ಡಿಪೆಂಡ್ಸ್ ಅಪಾನ್ ಯುವರ್ ಲೊಕೇಶನ್, ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅನ್ನೋದು ಇದಾಗುತ್ತೆ. ನಾನು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಎಲೆಕ್ಟ್ರಾನಿಕ್ ಸಿಟಿ ನಿಯರಿಂದ ನಾವು ಸ್ಟಾರ್ಟ್ ಮಾಡಿದ್ದು, ಸ್ಟಾರ್ಟಿಂಗ್ ಪಾಯಿಂಟ್ ನಮ್ಮದು. ಸೊ ಅಲ್ಲಿಂದ 140 or 145 ಅರೌಂಡ್ ಬಂತು. ಸೊ 145 ಅಂತ ಅಂದರೆ ನೀವು ಅಪ್ ಆ್ಯಂಡ್ ಡೌನ್ ನಮಗೆ ಅಲ್ಲಿಗೆ 140ನೇ ಇಟ್ಕೊಳ್ಳಿ. ಸೊ 140 ಇಟ್ಕೊಂಡ್ರೂ ನಮಗೆ ಆಲ್ಮೋಸ್ಟ್ 280 ಕಿಲೋಮೀಟರ್ಸ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ವ್ಯೂ ಯಾವ ಥರ ಇದೆ ಅಂತ. ಸೊ ಇಲ್ಲಿ ನಮ್ಮ ಬಾಸ್ ಇದ್ದಾರೆ, ಜೈ ಆಂಜನೇಯ ಜೈ ಶ್ರೀರಾಮ್, ನೋಡ್ಬೋದು. ಎಲ್ಲೋದ್ರೂ ನಮ್ಮ ಬಾಸು ನಮ್ಮನ್ನ ಕಾಯ್ತಾ ಇರ್ತಾರೆ ಅವರು, ಏನಂತೀರಾ? ಸೊ ಅಲ್ಲಿ ನೋಡಿ ವ್ಯೂ ಈ ಥರ ಇದೆ, ಎಷ್ಟು ಚೆನ್ನಾಗಿದೆ ಅಂದರೆ. ಇದನ್ನು ನಾವು ಬೆಳಗ್ಗೆ ಬಂದಿದ್ರೆ ಇನ್ನೂ ಸಖತ್ತಾಗಿ ಕಾಣ್ತಿತ್ತು, ನಮಗೆ ಮಿಸ್ ಮಾಡ್ಕೊಂಡ್ಬಿಟ್ವಿ ಇದನ್ನ. ಬಟ್ ಎನಿವೇಸ್ ಈಗಲೂ ಚೆನ್ನಾಗೇ ಇದೆ, ತುಂಬಾ ಸಖತ್ತಾಗಿ ಕಾಣ್ತಾ ಇದೆ. ಸೊ ಅಲ್ಲಿ ಕೆಳಗಡೆ ಇದೆ, ತುಂಬ ಕೆಳಗಿದೆ. ಬಟ್ ಅಲ್ಲಿ ತನಕ ಹೋಗೋದು ಸಮಯ ಇವಾಗ ಕಷ್ಟ ಆಗಿಬಿಡುತ್ತೆ, ಫುಲ್ ಟಯರ್ಡ್ ಆಗಿಬಿಡುತ್ತೆ. ಆಮೇಲೆ ವಾಪಸ್ ರಿಟರ್ನ್ ಆಗೋದು ತುಂಬ ಲೇಟ್ ಆಗುತ್ತೆ. ಸೊ ಅದಕ್ಕೆ ನಾವು ಇಲ್ಲಿಂದ ಇಷ್ಟೇ ಸಾಕು ಅಂಥೇಳಿ ನೋಡ್ತಾಯಿದ್ದೀವಿ. ನೋಡಿ ಈ ಥರ ಇದೆ ಸುತ್ತಮುತ್ತಲು. ಸೊ ಯಾವ ಥರ ಇದೆ ಅಂತೇಳಿ ನೀವೇ ನೋಡಿ. ಸೊ ಇಷ್ಟು ಇಲ್ಲಿದ್ದೀವಿ ಇವಾಗ. ಸೊ ಅಲ್ಲಿಂದ ಬಂದಿದ್ದು, ಸೊ ನೋಡ್ಬೋದು ನೀವು ಇಲ್ಲಿದ್ದೀವಿ. ಇದು ಫುಲ್ ಅಲ್ಲಿ ತನಕ ಹೋಗೋಕ್ಕಾಗಲ್ಲ. A few moments later. Meanwhile. ಅಲ್ಲಿ ಹೋಗಿದ್ರು ಒಬ್ರು ಅವರು. ಇವ್ರೆ ಏನೆಲ್ಲ ಮಾಡಿದ್ರು ಇವರು. ಸಿಡುವ ನೀ ಸಿಡುವ. ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರೋದು ಬೈಕರ್ಸ್ ಪ್ಯಾರಡೈಸ್ ಅಂತ ಹೇಳ್ಬೋದು, ಆ್ಯಂಡ್ ಬೈಕರ್ಸ್ ಫೇವ್ರೆಟ್ ಪ್ಲೇಸ್. ಸೊ ನೋಡಿ ಯಾವ ಥರ ಕಾಣುತ್ತೆ, ಬನ್ನಿ ಒಂದು ರೌಂಡ್ ಹಾಕ್ಬಿಡೋ.
They did not understand what I told. Okay. It will be good, bro, actually, what you said. Again. He's telling right side. They're opposite coming. He should be slow first. Once more! Once more! Once more! ಬನ್ನಿ ಬೆಂಗಳೂರು ಕಡೆ ಹೋಗೋದ. ಇವಾಗ ಹೋಗಿಲ್ಲ ಅಂದರೆ ನಾವು ಚಿಕನ್ 365 ಆಗಿಬಿಡ್ತೀವಿ ಈ ಸಣ್ಣಲ್ಲಿ. ಈ ಬಿಸಿಲಲ್ಲಿ ಆಗ್ತಾಯಿಲ್ಲ ಫುಲ್ಲು. ಆಲ್ರೆಡಿ ತಲೆನೋವ್ತಾ ಇದೆ, ನೀರು ಅಂದರೆ ಸುಸ್ತಾಗ್ದಂಗೆ ಆಗ್ತಾಯಿದೆ. ಸೊ ನಾನು ಅನ್ಕೊತೀನಿ ನೀವು ಈ ಪೆನುಗೊಂಡ ಫೋರ್ಟಿಂದ ಒಂದು ವ್ಲಾಗ್ನ ನೀವು ಎಂಜಾಯ್ ಮಾಡಿದ್ದೀರಾ ಅಂತೇಳಿ. ಸೊ ಎಂಜಾಯ್ ಮಾಡಿದ್ರಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಅದೇ ಥರ ನಿಮ್ಮ ಫ್ರೆಂಡ್ಸ್ಗೆ ಕಳಿಸಿ ಈ ವ್ಲಾಗ್ನ. ಅವ್ರಿಗೆ ಹೇಳಿ ಈ ಥರ ಪ್ಲೇಸಸ್ಗೆ ನೀವು ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮ್ಗೆ ಯಾವ್ದಾರ ಪ್ಲೇಸಸ್ ಗೊತ್ತಿದ್ದರೆ ಅದನ್ನು ಕಮೆಂಟಲ್ಲಿ ಮಾಡಿ. ಸೊ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲ ನನ್ನ ಆಡಿಯನ್ಸ್ಗೆ ಥ್ಯಾಂಕ್ ಯು. ನನ್ನ ಪ್ರತಿಯೊಂದು ವ್ಲಾಗ್ಸ್ನು ನೀವು ನೋಡ್ಕೊಂಡು ಬಂದಿದ್ದೀರಾ. ಸೊ ಥ್ಯಾಂಕ್ಸ್ ಅ ಲಾಟ್ ಆ್ಯಂಡ್ ಥ್ಯಾಂಕ್ಸ್ ವೆರಿ ವೆರಿ ಬಿಗ್ ಥ್ಯಾಂಕ್ಸ್. ಆ್ಯಂಡ್ ಇಷ್ಟು ಹೇಳ್ತಾ ನಾನು ಈ ವ್ಲಾಗ್ನ ಇವತ್ತು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್
ನೀವು ನೆಕ್ಸ್ಟ್ ವ್ಲಾಗ್ ತನಕ ಆರಾಮಾಗಿರಿ, ಆರೋಗ್ಯವನ್ನು ಕಾಪಾಡ್ಕೊಳ್ಳಿ, ಎಲ್ಲ ದೇವರು ಒಳ್ಳೇದು ಮಾಡಲಿ. ಜೈ ಆಂಜನೇಯ, ಜೈ ಶ್ರೀರಾಮ್. ಇಷ್ಟು ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.